ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಜೊತೆಗೆ ಹೆಚ್ಚಾಗಿ ಕಾಣಿಸಿಕೊಂಡಂತಹ ಕಾವ್ಯ ಕೆಂಡ ಸಂಪಿಗೆ ಹೀರೋಯಿನ್ ಬಗ್ಗೆ ಇದೀಗ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಈಕೆ ಮೊದಲನೇದಾಗಿ ಸೀರಿಯಲ್ ಕೆಂಡ ಸಂಪಿಗೆ ಮಾಡಿರೋದು ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು. ಆದ್ರೆ ಈಕೆಯ ಮೊದಲನೇ ಸೀರಿಯಲ್ ಕೆಂಡ ಸಂಪಿಗೆ ಅಲ್ಲ, ಬದಲಾಗಿ ತೆಲುಗಿನಲ್ಲಿ ಈಕೆ ಮೊದಲನೇದಾಗಿ ನಟಿಸಿರುವಂತದ್ದು, ಅದಾದ್ಮೇಲೆ ಕನ್ನಡಕ್ಕೆ ಬಂದಿರುವಂತದ್ದು. ಹಾಗಾಗಿ ಕಾವ್ಯ ಶೈವ ಅವರು ಸರ್ಕಾರಿ ಕೆಲಸವನ್ನ ಯಾತಕ್ಕಾಗ್ಬಿಟ್ರು, ಹೇಗ್ ಗಿಟ್ಟಿಸ್ಕೊಂಡ್ರು, ಅದರ ಜೊತೆಗೆ ಸೀರಿಯಲ್ ಇಂಡಸ್ಟ್ರಿಗೆ ಯಾವ ರೀತಿಯಾಗಿ ಬಂದ್ರು, ಆಕೆಯ ಒಂದು ಜಾತಿ ಆಗಿರ್ಬೋದು, ಆಕೆಯ ವಯಸ್ಸಾಗಿರ್ಬೋದು, ಆಕೆ ಮೂಲತಃ ಎಲ್ಲಿಯವರು, ಆಕೆಗೆ ಬಾಯ್ ಫ್ರೆಂಡ್ ಇದ್ದಾರಾ, ಇವೆಲ್ಲದ್ರ ಬಗ್ಗೆ ಈಗ ಸಾಕಷ್ಟು ಜನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹೌದು ಸ್ನೇಹಿತರೆ, ಗಿಲ್ಲಿ ನಟನ ಜೊತೆಗೆ ಹೆಚ್ಚಾಗಿ ಕಾಣಿಸ್ಕೊಂಡು ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ಕಾವ್ಯ ಶೈವ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಂದ ಸ್ವಲ್ಪ ಅಂತರವನ್ನ ಕಾಯ್ದಿರಿಸಿಕೊಂಡಿದ್ದಾರೆ. ನಾಮಿನೇಷನ್ ಆಗಿರ್ಬೋದು, ಕಳಪೆ ಆಗಿರ್ಬೋದು, ಯಾವುದೇ ವಿಚಾರ ಬಂದರೂ ಕೂಡ ಗಿಲ್ಲಿ ಗಿಲ್ಲಿ ಅನ್ನುವಂತ ಹೆಸರನ್ನ ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾರೆಲ್ಲ ಗಿಲ್ಲಿಯ ಫ್ಯಾನ್ಸ್ ಕಾವ್ಯ ಶೈವ ಅವರಿಗೆ ವೋಟ್ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಸ್ಟಾಪ್ ಮಾಡಿದ್ದಾರೆ. ಗಿಲ್ಲಿ ವಿರುದ್ಧವಾಗಿ ಈಗ ನೀವು ಆಟವನ್ನ ಆಡ್ತೀರಾ ಅಂತಂದ್ರೆ ನಮ್ಮ ಸಪೋರ್ಟ್ ನಿಮಗಿಲ್ಲ, ಸೊ ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು. ಇಷ್ಟು ದಿನ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗೋದಕ್ಕೆ ಗಿಲ್ಲಿ ಬೇಕು, ಆದ್ರೆ ಈಗ ಗಿಲ್ಲಿ ಬೇಡ ಅಲ್ವಾ. ಸೊ ಹಾಗಾಗಿ ನೀವು ಬಿಗ್ ಬಾಸ್ ಮನೆಯಲ್ಲಿರೋದು ಬೇಡವೇ ಬೇಡ, ನಿಮಗೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಅರ್ಹತೆನೇ ಇಲ್ಲ ಅನ್ನುವಂತ ಒಂದಷ್ಟು ಕಮೆಂಟ್ ಗಳನ್ನ ಗಿಲ್ಲಿ ಫ್ಯಾನ್ಸ್ ಗಳು ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ, ಕೆಂಡ ಸಂಪಿಗೆ ಧಾರಾವಾಹಿ ಆಗಿರ್ಬೋದು, ಕೊತ್ತಲುವಾಡಿ ಆಗಿರ್ಬೋದು, ಸೀರಿಯಲ್ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದಂತ ಕಾವ್ಯ ಶೈವ ಬಿಗ್ ಬಾಸ್ ಮನೆಯಲ್ಲಿ ಈಗ ತಮ್ಮ ಆಟವನ್ನ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಕೆಂಡ ಸಂಪಿಗೆ ಧಾರಾವಾಹಿಯಲ್ಲಿ ಸುಮನಾ ಪಾತ್ರದಲ್ಲಿ ನಟಿ ಕಾವ್ಯ ಶೈವ ಅವರು ಅಭಿನಯಿಸಿದ್ರು. ಇವರ ಶಿಕ್ಷಣ, ನಟನೆ ಕುರಿತು ನಾವಿದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ KR ಪೇಟೆಯಲ್ಲಿ ಹುಟ್ಟಿದಂತ ಕಾವ್ಯ ಶೈವ ಅವರು ಬೆಂಗಳೂರಿನಲ್ಲೇ ಇರುವಂತದ್ದು ಸ್ನೇಹಿತರೆ. ಅಂದ್ರೆ ಅವರಿಗೆ 2 ವರ್ಷ ವಯಸ್ಸಿದ್ದಾಗಲೇ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಆಕೆಯ ಓದು ಎಲ್ಲವೂ ಕೂಡ ಇಲ್ಲೇ ಆಗಿರುವಂತದ್ದು. ಆಗಾಗ ಮಾತ್ರ ಊರಿಗೆ ಹೋಗ್ತಾ ಇರ್ತಾರಂತೆ. ಅದರ ಜೊತೆಗೆ ಕಾವ್ಯ ಶೈವ ಅವರಿಗೆ ಒಬ್ಬ ತಮ್ಮ ಕೂಡ ಇದ್ದಾನೆ ಸ್ನೇಹಿತರೆ, ಕಾರ್ತಿಕ್ ಅನ್ನುವಂಥದ್ದು ಆತನ ಹೆಸರು. ಸೊ ಈಕೆ ಅಕ್ಕ ಆಗಬೇಕು. ಈಕೆಯ ವಯಸ್ಸು ಈಗ 26 ವರ್ಷ ವಯಸ್ಸು ಸ್ನೇಹಿತರೆ. ಎಲ್ಲರೂ ಕೂಡ ಕಾವ್ಯ ಶೈವ ಅಂದ್ರೆ ಏನು ಅಂತ ತುಂಬಾ ಜನ ಕೇಳಿದ್ದು ಕೂಡ ಇದೆ. ಅಂದ್ರೆ ಈಗ ಒಂದಷ್ಟು ಜನ ಈಗ ನಾರ್ಮಲ್ ಆಗಿ ಕಾವ್ಯ ಗೌಡ ಆಗಿರ್ಬೋದು ಅಥವಾ ಒಂದೊಂದು ಹೆಸರುಗಳು ಅಂತ ಬಂದಾಗ ಓಕೆ ಇವರು ಈ ಹೆಸರು ಇನಿಷಿಯಲ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿರ್ತೀವಿ. ಅದೇ ಕಾವ್ಯ ಶೈವ ಅಂದ್ರೆ ಏನು ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ದು ಇದೆ. ಮನೆಯಲ್ಲಿ ಕಾವ್ಯ ಅಂತಾನೆ ಹೆಸರಿಟ್ಟಿದ್ರು. ಸೋಷಿಯಲ್ ಮೀಡಿಯಾಗೆ ಕಾಲಿಡುವಾಗ ಕಾವ್ಯ ಮುಂದೆ ಏನಿಡೋದು ಅಂತ ಅವ್ರಿಗೆ ಗೊತ್ತಾಗಿರ್ಲಿಲ್ವಂತೆ. ಸೊ ಆಕೆ ವೀರಶೈವ ಸಮುದಾಯಕ್ಕೆ ಸೇರಿದವರು. ಸೊ ಅವರೆಲ್ಲರ ಕೂಡ ಅಂದ್ರೆ ಕಸಿನ್ಗಳೆಲ್ಲರೂ ಕೂಡ ಶೈವ ಅನ್ನುವಂಥ ಹೆಸರನ್ನ ಇಟ್ಕೊಂಡಿರ್ತಾರೆ ಸರ್ನೇಮ್ ಆಗಿ. ಸೊ ಹಾಗಾಗಿ ನಾನು ಕೂಡ ಶೈವ ಅನ್ನುವಂಥ ಹೆಸರನ್ನ ಇಟ್ಕೊಂಡೆ. ಸೊ ನಾನು ವೀರಶೈವ ಸಮುದಾಯಕ್ಕೆ ಸೇರಿದವರು ಅನ್ನುವಂಥ ವಿಚಾರವನ್ನ ಕಾವ್ಯ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಸರ್ಕಾರಿ ಕೆಲಸದ ವಿಚಾರಕ್ಕೆ ಬರೋದಾದ್ರೆ ಈಕೆ ಡೈರೆಕ್ಟ್ ಆಗಿ ಓದು ಮುಗಿಸ್ಕೊಂಡು ಸೀರಿಯಲ್ ಸಿನಿಮಾಗೆ ಬಂದವರಲ್ಲ ಸ್ನೇಹಿತರೆ. ಸರ್ಕಾರಿ ಕೆಲಸ ಸಿಕ್ತು ಅಂತಂದ್ರೆ ಈಗಿನ ಕಾಲದಲ್ಲಿ ಯಾರು ಬಿಡ್ತಾರೆ ಹೇಳಿ? ಲೈಫ್ ಸೆಟಲ್ ಆಗೋಗ್ಬಿಡುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ತುಂಬಾ ಜನ ಪ್ರೇ ಮಾಡಿದ್ದು ಕೂಡ ಇದೆ. ಡಿಪ್ಲೊಮಾ ಮುಗಿಸಿದ್ದಂತ ಕಾವ್ಯ ಶೈವ ಅವರಿಗೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸ ಕೂಡ ಆಗಿತ್ತಂತೆ. ಮನೆಯಲ್ಲಿ ಸರ್ಕಾರಿ ಕೆಲಸ ಮಾಡುವಂತ ಒತ್ತಾಯ ಮಾಡಿದ್ರು. ಆದ್ರೆ ಕಾವ್ಯ ಮಾತ್ರ ನಟಿಸ್ಬೇಕು ಅಂತ ಹೇಳ್ಕೊಂಡು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಈಕೆ ಎಕ್ಸಾಮ್ ಅನ್ನ ಬರೆದು ಪಾಸ್ ಕೂಡ ಆಗಿದ್ರು. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸ ಕೂಡ ಆಗಿತ್ತು. ಆದ್ರೆ ಆ ಕೆಲಸಕ್ಕೆ ಆಕೆ ಹೋಗಲಿಲ್ಲ. ಸೊ ನಟಿ ಆಗಬೇಕು ಅನ್ನುವಂತ ಆಸೆ ಇರುತ್ತೆ. ಸೊ ಮೊದಲನೇದಾಗಿ ಆಕೆಗೆ ಚಿಕ್ಕ ಪುಟ್ಟ ಪಾತ್ರಗಳು ಸಿಗುತ್ತೆ. ಅಂದ್ರೆ ಸೈಡ್ ರೋಲ್ ಆಗಿರ್ಬೋದು ಅಥವಾ ಅಕ್ಕ ತಂಗಿ ಕ್ಯಾರೆಕ್ಟರ್ ಆಗಿರ್ಬೋದು, ಅದಾದ್ಮೇಲೆ ಲೀಡ್ ರೋಲ್ ಸಿಗುತ್ತೆ. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಏನ್ ಅನ್ಕೊಂಡಿದ್ದಾರೆ, ಕಾವ್ಯ ಶೈವ ಅವರ ಮೊದಲ ಸೀರಿಯಲ್ ಕೆಂಡ ಸಂಪಿಗೆ ಅಂತ ಹೇಳ್ಕೊಂಡು. ಆದ್ರೆ ಆಕೆಯ ಮೊದಲ ಸೀರಿಯಲ್ ಕೆಂಡ ಸಂಪಿಗೆ ಅಲ್ಲ ಸ್ನೇಹಿತರೆ. ಈಕೆ ತೆಲುಗಿನಿಂದ ಕನ್ನಡಕ್ಕೆ ಬಂದವರು. ಕಮಲಿ, ಭೂಮಿ ತಾಯಾಣೆ ಧಾರಾವಾಹಿಯಲ್ಲಿ ನಟಿಸಿದ್ದಂತ ಕಾವ್ಯ ಶೈವ ಅವರಿಗೆ ತೆಲುಗಿನಲ್ಲಿ ಲೀಡ್ ಪಾತ್ರದಲ್ಲಿ ಅಭಿನಯಿಸುವಂತ ಅವಕಾಶ ಸಿಕ್ತು. ಎಲ್ಲರೂ ಕನ್ನಡದಿಂದ ತೆಲುಗಿಗೆ ಹೋಗಿ ಅಲ್ಲಿ ಲೀಡ್ ಪಾತ್ರ ಮಾಡಿದ್ರೆ
ಕಾವ್ಯ ಮಾತ್ರ ತೆಲುಗಿನಿಂದ ಕನ್ನಡಕ್ಕೆ ಕೆಂಡ ಸಂಪಿಗೆಗೆ ಹೀರೋಯಿನ್ ಆಗಿ ಬಂದಿರುವಂಥದ್ದು. ಸೊ 1 ವರ್ಷಗಳ ಕಾಲ ಆಕೆ ತೆಲುಗಿನಲ್ಲಿ ಸೀರಿಯಲ್ಗಳನ್ನು ಮಾಡ್ತಾರೆ. 2 ಸೀರಿಯಲ್ಗಳನ್ನು ಕಾವ್ಯ ಅವರು ಮಾಡಿರುವಂಥದ್ದು ಸ್ನೇಹಿತರೆ. ಅದಾದ ಮೇಲೆ ಆಕೆ ಕೆಂಡ ಸಂಪಿಗೆಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಬಟ್ ಇದರ ಬಗ್ಗೆ ಎಲ್ಲೂ ಕೂಡ ಕಾವ್ಯ ಶೈವ ಅವರು ಹೇಳ್ಕೊಂಡಿಲ್ಲ, ನಾನು ತೆಲುಗಿನಿಂದ ಬಂದಂಥ ನಟಿ ಅಂತ ಹೇಳ್ಕೊಂಡು ಕನ್ನಡದ ಬಗ್ಗೆನೇ ಪ್ರೀತಿ ಅಭಿಮಾನದಿಂದ ಮಾತನಾಡ್ತಾರೆ. ಸೊ ಎಲ್ಲರೂ ಕೂಡ ನಾರ್ಮಲ್ ಆಗಿ ಕನ್ನಡದಲ್ಲಿ 1-2 ಸೀರಿಯಲ್ ಮಾಡಿ ಮತ್ತೆ ತೆಲುಗಿಗೆ ಹೋಗಿ ಸೆಟಲ್ ಆಗಿರೋದನ್ನು ನಾವು ಎಷ್ಟೊಂದು ಜನರನ್ನ ನಾವು ನೋಡಿದ್ದೀವಿ. ಬಟ್ ಇಲ್ಲಿ ಕಾವ್ಯ ಅವರು ತೆಲುಗಿನಿಂದ ಕನ್ನಡಕ್ಕೆ ಬಂದಿರುವಂಥದ್ದು. ಬಟ್ ಇದರ ಬಗ್ಗೆ ಎಲ್ಲೂ ಕೂಡ ಆಕೆ ಯಾವ ಸೀರಿಯಲ್ ಮಾಡಿದ್ದೀನಿ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಹೇಳ್ಕೊಂಡಿಲ್ಲ. ಬಟ್ ಹೀಗೆ ರಿಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಆಕೆ ತೆಲುಗಿನಿಂದ ಬಂದವರು ಅನ್ನುವಂಥದ್ದು ಗೊತ್ತಾಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಸರ್ಕಾರಿ ಕೆಲಸವನ್ನ ಬಿಡ್ತಾರೆ. ಈಗ ಸೀರಿಯಲ್ ಅಂತ ಬಂದಾಗ ಅಥವಾ ಸಿನಿಮಾದಲ್ಲೂ ಕೂಡ ಕೊತ್ತಲುವಾಡಿ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಅಷ್ಟೊಂದು ಹಿಟ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಆಕೆ ಸೀರಿಯಲ್ ಆದಮೇಲೆ ಸಿನಿಮಾದಲ್ಲಿ ನಟಿಸಿರುವಂಥದ್ದು ನಿಜ, ನಾಯಕಿ ನಟಿಯಾಗಿ ನಟಿಸಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆಕೆಗೆ ಯಾವ ರೀತಿಯಾಗಿ ಚಾನ್ಸಸ್ ಬರುತ್ತೆ. ಸೊ ಬಿಗ್ ಬಾಸ್ ಆದಮೇಲೆ ಅದೊಂದು ದೊಡ್ಡ ಸ್ಟೆಪ್ ಆಗಿರುತ್ತೆ ಅವರಿಗೆ ಸಕ್ಸಸ್ ಕಾಣೋದಕ್ಕೆ. ಸೊ ಅದಾದಮೇಲೆ ಸೀರಿಯಲಲ್ಲಿ ಕಂಟಿನ್ಯೂ ಆಗ್ತಾರಾ, ಸಿನಿಮಾದಲ್ಲಿ ಕಂಟಿನ್ಯೂ ಆಗ್ತಾರಾ ಅನ್ನೋದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಈಗ ಕಾವ್ಯ ಶೈವ ಅವರಿಗೆ 26 ವರ್ಷ ವಯಸ್ಸು ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಶೈವ ಅವರ ಆಟ ಯಾವ ರೀತಿಯಾಗಿ ಅನ್ನಿಸ್ತಾ ಇದೆ? ಗಿಲ್ಲಿ ಅವರನ್ನ ಮೊದಲನೇದಾಗಿ ಆಕೆ ಉಪಯೋಗಿಸ್ಕೊಂಡ್ರು ಅಂತ ಅನ್ನಿಸ್ತಾ ಇದೆಯಾ? ಈಗ ರಿಯಲ್ ಆಟವನ್ನ ಶುರು ಮಾಡಿದ್ರು ಅಂತ ಅನ್ನಿಸ್ತಾ ಇದೆಯಾ? ಅಥವಾ ಮುಂದೆ ಗಿಲ್ಲಿ ನಟನ ಜೊತೆಗೆ ಚೆನ್ನಾಗಿ ಇರ್ತಾರಾ? ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.